ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ದೀರಿ? ಆರಾಮಾಗಿದ್ದೀರಿ ಅಂದ್ಕೊಂಡೀನಿ. ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ. ಇವತ್ತು ನಾನು ನಿಮ್ಮ ಕೂಡ ಏನು ಶೇರ್ ಮಾಡ್ಕೊಳಕತ್ತೀನಿಪ್ಪ ಅಂತಂದ್ರೆ ಎಗ್ ಪಪ್ಸ್ ಮಾಡ್ಬೇಕಲ್ಲಕತ್ತೀನಿ ರೀ. ನಾವು ಯಾವ ರೀತಿ ಎಗ್ ಪಪ್ಸ್ ಮಾಡ್ತೀವಿ ಅಂತ ನಾನು ನಿಮ್ಮ ಕೂಡ ಶೇರ್ ಮಾಡ್ಕೊತೀನಿ. ಎಗ್ ಪಪ್ಸ್ ಮಾಡ್ಲಿಕ್ಕೆ ನಾ ಇಲ್ಲಿ ಮೀಡಿಯಮ್ ಸೈಜ್ ಚಿಕ್ಕ ಮೀಡಿಯಮ್ ಸೈಜ್ ಇರೋಂಥದ್ದು 3 ಈರುಳ್ಳಿ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಇಲ್ಲಿ ಅಚ್ಚ ಖಾರದ ಪುಡಿ ತೊಗೊಂಡಿನಿ ರೀ. ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ತೊಗೊಂಡಿನಿ. ಇಲ್ಲಿ ಮಸಾಲೆ ಖಾರ ಮನ್ಯಾಗ ಮಾಡಿದ ಮಸಾಲೆ ಖಾರ ಇರ್ತದಲ್ಲ ರೀ, ಅದು ಐತ್ರಿ. ಇಲ್ಲಿ ಸ್ವಲ್ಪ ಒಂದು ಅರ್ಧ ಚಿಕ್ಕ ಸ್ಪೂನಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ತೊಗೊಂಡಿನಿ. ಇಲ್ಲಿ ಒಂದು ಸ್ವಲ್ಪ ಚಾಟ್ ಮಸಾಲ ತೊಗೊಂಡಿನಿ ರೀ. ಕಾಣಿಸ್ತಾ ಇರ್ಬೋದು. ಚಾಟ್ ಮಸಾಲ, ಚಿಕನ್ ಮಸಾಲ, ಮನೆಯಲ್ಲಿ ಮಾಡಿರುವಂಥ ಮಸಾಲೆ ಖಾರ, ಅಚ್ಚ ಖಾರದ ಪುಡಿ. ಇಲ್ಲಿ ಚಿಕ್ಕ ಮೀಡಿಯಮ್ ಸೈಜ್ ಇರೋಂಥದ್ದು 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಸ್ಟೆಪ್ಪಿಂಗ್ ರೆಡಿ ಮಾಡ್ಕೊಳಕ್ಕೆ ಇವಾಗ ರೆಡಿ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಹಿಟ್ಟು ಕೂಡ ನಾದಿಟ್ಕೊಂಡಿನಿ ರೀ. ಹಿಟ್ಟನ್ನು ನಾದಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿಟ್ಬಿಟ್ಟಿದೆ. ನಾನು ನೆನೆಲಿ ಅಂತೇಳಿ ನಾನು ಮೈದಾ ಹಿಟ್ಟು ತೊಗೊಂಡಿನಿ ರೀ. ಇಲ್ಲಿ ನಾನು ತೊಗೊಂಡಿದ್ದು ಕಸ್ತೂರಿ ಗೋಧಿ ಹಿಟ್ಟಿನ ಪ್ಯಾಕೆಟ್ ರೀ. ಮೈದಾ ಹಿಟ್ಟು ನಾ ಬಳಸಿಲ್ಲ. ಕಸ್ತೂರಿ ಗೋಧಿ ಹಿಟ್ಟಿನ ಪ್ಯಾಕೆಟ ಇದೇ ನಾನು ಇಲ್ಲಿ ಕಲಸಿಟ್ಕೊಂಡೇನಿ ರೀ. ಮೈದಾ ಹಿಟ್ಟು ನಾನು ಕಲಸ್ಕೊಳ್ಳಿಲ್ಲ. ಇವಾಗ ಸ್ಟೆಪ್ಪಿಂಗ ರೆಡಿ ಮಾಡಮ್ರಿ. ಸ್ಟೆಪ್ಪಿಂಗ್ ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ನಾನು 6 ಮೊಟ್ಟೆ ತೊಗೊಂಡೇನಿ ರೀ. 6 ಮೊಟ್ಟೆನ ಆಲ್ರೆಡಿ ಕುದ್ದಿಕ್ಕೆ ಇಟ್ಟಿದ್ದೆ. ಈಗ ಆಲ್ರೆಡಿ ಕುದ್ದವ್ರಿ ಅವು. ನಾನು ಇವಾಗ ಇದಕ್ಕೆ ಕೆಳಗೆ ಇಳಿಸ್ತೀನಿ, ತಣ್ಣಗಾಲಕ್ಕೆ ಬಿಡ್ತೀನಿ ರೀ. ನಾನು ಗ್ಯಾಸ್ ಹಚ್ಚಿ ಕಡೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ ರೀ. ಇದಕ್ಕೆ ನಾನು ಜಾಸ್ತಿ ಏನು ಸೇರಿಸ್ತಾ ಇಲ್ಲ, ಬರೀ ಈರುಳ್ಳಿ ಮಾತ್ರ ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಸಿಮೆಣ್ಸಿಕಾಯನ್ನು ಕೂಡ ಹಾಕೋತಾರೆ ರೀ. ನಾನು ಹಸಿಮೆಣ್ಸಿಕಾಯಿ ಹಾಕ್ತಾಯಿಲ್ಲ. ಅಚ್ಚ ಖಾರದ ಪುಡಿ, ಮನೇಲಿ ಮಾಡಿರುವಂಥ ಮಸಾಲೆ ಖಾರ, ಚಿಕನ್ ಮಸಾಲ ಸ್ವಲ್ಪ, ಚಾಟ್ ಮಸಾಲ ಸ್ವಲ್ಪ ಅಷ್ಟೇ ತೊಗೊಂಡಿನಿ. ಇವಾಗ ಎಣ್ಣೆ ಕಾದಾಗ ಈರುಳ್ಳಿ ಹಾಕೋತೀನಿ. ನಾನು ಎಣ್ಣೆ ಕಾದಾಗ ಈರುಳ್ಳಿ ಹಾಕೊಂಡಿಲ್ಲ ರೀ. ಅದು ಇವಾಗ ತಂದ್ಕೊಂಡು ಇದನ್ನು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ್ರಿ. ಇವಾಗ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗ್ಯಾವ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ್ರಿ. ಆದಷ್ಟು ಕಡಿಮೆನೇ ಹಾಕ್ಕೋಬೇಕು ಉಪ್ಪು. ಜಾಸ್ತಿ ಆದ್ರಂತೂ ನಮ್ಮ ಮನೆಯಾಗ್ರಿ ನಡೆಯಂಗಿಲ್ಲ ನೋಡ್ರಿ. ಇವಾಗ ಮತ್ತೆ ಉಪ್ಪು ಹಾಕ್ಕೊಂಡು ಒಂದು ಚಿಟಿಕೆ ಆದಷ್ಟು ಅರಿಶಿಣ ಸೇರಿಸ್ಕೊಳ್ಬೇಕು. ಒಂದು ಸ್ವಲ್ಪ ಅರಿಶಿಣ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಮ್ರಿ. ಉಪ್ಪು ಹಾಕ್ಕೊಂಡಿದ್ರೆ ಬೇಗ ಫ್ರೈ ಆಗ್ತಾವ. ಇನ್ನೊಂದು ಸ್ವಲ್ಪ ಫ್ರೈ ಮಾಡಮ್ರಿ. ಇವಾಗ ನೋಡಿರಿ ಫ್ರೈ ಆಗೈತಿ. ನಾನು ಚಾಟ್ ಮಸಾಲ ಖಾರ ಅದೇನು ತೊಗೊಂಡಿದ್ದು ನೋಡ್ರಿ, ಅದು ಇವಾಗ ಹಾಕ್ಕೋತೀನಿ. ಇದಿಷ್ಟು ಹಾಕ್ಕೊಂಡೆ ನಾನು. ಇದು ಕೂಡ ಇವಾಗ ನೀಟಾಗಿ ಕಲಿಸ್ಬೇಕು ನೋಡಿರಿ. ನಾನು ಮಸಾಲೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿನಿ. ಇವಾಗ ಇದ್ರ ಎಗ್ ಪಪ್ಸಿಂದು ಇನ್ನೂ ಇಷ್ಟು ರುಚಿ ಹೆಚ್ಚಾಗಬೇಕಪ್ಪ ಅಂದ್ರೆ ಇದಕ್ಕೆ ಏನು ಸೇರಿಸ್ಕೊಳ್ಳೋದಂದ್ರೆ ಇನ್ನೂ ಒಂದು ಎಗ್ ರೀ. ಈ ಮೊಟ್ಟೆನ ನಾನು ಇದಕ್ಕೆ ಒಡೆದು ಸೇರಿಸ್ತೀನಿ ರೀ. ನೋಡಿರಿ, ನಾನು ಆ ಒಂದು ಮೊಟ್ಟೆ ತೊಗೊಂಡಿದ್ದೀನಲ್ಲ ರೀ, ಅದು ಒಡೆದು ಹಾಕ್ಕೊಂಡಿನಿ ರೀ. ಮೊಟ್ಟೆ ಒಡೆದು ಹಾಕಿ ಎಗ್ ಪಪ್ಸ್ ಮಾಡಿ ನೋಡಿರಿ, ಸಖತ್ ಟೇಸ್ಟ್ ಬರ್ತದೆ. ಅಷ್ಟೇ ರುಚಿ ಆಗ್ತದೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿರಿ. ಇದನ್ನು ಇವಾಗ ನೀಟಾಗಿ ಕಲಿಸ್ತೀನಿ. ಮೊಟ್ಟೆ ಹಾಕ್ಕೊಂಡು ನಾನು ನೀಟಾಗಿ ಎಲ್ಲ ಕಡೆಗೆ ಕಲಿಸ್ಕೊಂಡು ತೊಗೊಂಡಿನಿ ನೋಡಿರಿ. ಇದು ಇನ್ನೊಂದು ಸ್ವಲ್ಪ ಕಲಿಸ್ಬಿಟ್ಟು ಗ್ಯಾಸ ಬಂದ್ ಮಾಡ್ಕೊತೀನಿ. ಇದು ಇನ್ನೊಂದು ಸ್ವಲ್ಪ ಕಲಿಸ್ತೀನಿ ರೀ. ಇಲ್ಲಿ ನಾನು ನೀಟಾಗಿ ಎಲ್ಲ ಕಡೆ ಎಗ್ ಹೊಂದಂಗೆ ಅಂದ್ರೆ ಮೊಟ್ಟೆ ಒಡೆದು ಹಾಕ್ಕೊಂಡಿಲ್ಲ ರೀ, ಅದು ಎಲ್ಲ ಕಡೆ ಹೊಂದಂಗೆ ಕಲಿಸ್ಕೊಂಡು ತೊಗೊಂಡಿನಿ. ಇವಾಗ ನಾನು ಗ್ಯಾಸ್ ಬಂದ್ ಮಾಡ್ಕೊತೀನಿ ರೀ. ಸ್ಟಫಿಂಗ್ ರೆಡಿ ಆಯಿತು. ಇದು ಒಂದು ಸ್ವಲ್ಪ ತಣ್ಣಗಾಲಕ್ಕೆ ಬಿಡ್ತೀನಿ. ನಾವು ಮಾಡಿರುವಂಥ ಸ್ಟೆಪ್ಪಿಂಗ ಒಂದು ಪ್ಲೇಟಿಗೆ ತೊಗೊಂಡೇನಿ ರೀ. ಅದು ಒಂದು ಸ್ವಲ್ಪ ತಣ್ಣಗಾಲಕ್ಕೆ ಬಿಡ್ತೀನಿ. ಇದು ಸ್ವಲ್ಪ ತಣ್ಣಗಾಗೋ ತನಕ ನಾವು ಆಲ್ರೆಡಿ ಕುದಿಸಿಟ್ಟಿರೋಂಥ ಮೊಟ್ಟೆನೂ ಕೂಡ ಸ್ವಲ್ಪ ತಣ್ಣಗಾಗ್ಯಾವ್ರಿ ಇವು. ಇವಾಗ ತೆಗೆದೀನಿ ನಾನು ಆ ಬೊಗಣೆಂದು. ಇದು ಸ್ವಲ್ಪ ಇವಾಗ ಸಟ್ಟಿನ ಸುಲು ತೊಗೋತೀನಿ ರೀ. ಅಲ್ಲಿ ತನಕ ಇದು ಸ್ಟೆಪ್ಪಿಂಗು ಕೂಡ ತಣ್ಣಗಾಗ್ತದೆ. ನಾವು ಮಾಡಿರುವಂಥ ಸ್ಟೆಪ್ಪಿಂಗು ಕೂಡ ತಣ್ಣಗಾಗ್ಯದ್ರಿ. ಮತ್ತು ಎಗ್ನು ಕುದಿಸ್ಕೊಂಡು ತೊಗೊಂಡಿವಲ್ರಿ, ಅದು ಕೂಡ ತಣ್ಣಗಾಗಿತ್ತು. ನಾನು ಚಾಕುಲೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ. ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿನಿ ರೀ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದೇ ಕಸ್ತೂರಿ ಗೋಧಿ ಹಿಟ್ಟಿನ ಹಿಟ್ಟಿತ್ತಲ್ರಿ, ಆ ಹಿಟ್ಟು ಇದಕ್ಕೆ ಹಾಕ್ಕೊಂಡು ಕಲ್ಸ್ಕೊಂಡು ತೊಗೊಂಡಿನಿ ರೀ.
ಬರೀ ತುಪ್ಪ ಬೇಕಾದ್ರೆ ಹಾಕ್ಕೊಂಡು ಕಲ್ಸ್ಕೊಬೋದು, ಇಲ್ಲ ಬರೀ ಎಣ್ಣೆ ಬೇಕಾದ್ರೆ ತೊಗೊಂಡು ಕಲ್ಸ್ಕೊಬೋದು ರೀ. ನಾನು ಎರಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿನಿ, ತುಪ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಕಲಸಿ ಇಟ್ಟಿನಿ ರೀ. ತುಪ್ಪ ಮತ್ತು ಎಣ್ಣೆ, ನಾ ತೊಗೊಂಡಿರುವಂಥ ಗೋಧಿ ಹಿಟ್ಟು, ಕಸ್ತೂರಿ ಗೋಧಿ ಹಿಟ್ಟು ಸ್ವಲ್ಪ ಹಾಕ್ಕೊಂಡು ಈ ರೀತಿ ಕಲ್ಸ್ಕೊಂಡು ತೊಗೊಂಡು ನೋಡಿರಿ. ಇವಾಗ ರೆಡಿ ಮಾಡಮ್ಮ. ನಾ ಹಿಟ್ಟೇನು ಕಲಸಿಟ್ಕೊಂಡಿದ್ರಲ್ರಿ ಆ ಹಿಟ್ಟು ಇವಾಗ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಂಡು ಗಾಲಿ ಮಾಡಿ ಇಟ್ಕೊಂಡು ನೋಡಿರಿ. 6 ಗಾಲಿ ಆಗ್ಯಾವು. ಇವು ಇವಾಗ ತೀಡ್ತೀನಿ ರೀ. ನಾನು ಇದೇ ಕಲ್ಲಿನ ಮ್ಯಾಗ ತಿಡ್ಕೊಳ್ಕತ್ತೀನಿ ರೀ. ಸ್ವಲ್ಪ ಎಣ್ಣೆ ಹಚ್ಕೊಂಡಿನಿ. ಇವಾಗ ಗಾಲಿ ತೊಗೊಂಡಿನಿ ರೀ. ಇವಾಗ ಇದನ್ನು ತೀಡ್ಕೊತೀನಿ ರೀ. ಭಾಳ ದಪ್ಪನೂ ಬೇಡ್ರಿ, ಭಾಳ ತಿಳುವನು ತಿಡ್ಕೊಳ್ಳೋದು ಬೇಡ್ರಿ, ಮೀಡಿಯಮ್ನಾಗ ನೋಡಿಕೊಂಡು ತೀಡೋದ್ರಿ. ನೋಡಿರಿ ನಾನು ಅಷ್ಟು ತೀಡ್ಕೊಂಡಿನಿ. ಇವಾಗ ಇದಕ್ಕೆ ಕಲಸಿಟ್ಟಿದ್ದೇವಲ್ರಿ, ತುಪ್ಪ ಸ್ವಲ್ಪ ಎಣ್ಣೆ ಸ್ವಲ್ಪ ಹಾಕಿ ಹಿಟ್ಟು ಹಾಕಿ ಕಲಸಿಟ್ಟಿವಲ್ರಿ, ಅದನ್ನು ಹಾಕ್ಕೊಂಡು ಎಲ್ಲ ಕಡೆಗೆ ಥರ ನೀಟಾಗಿ ಒರೆಸಿ ತೊಗೊಳಮ್ಮ. ಈ ಥರ ಹಚ್ಕೊಂಡು ಒಂದು ಪ್ಲೇಟ್ನಾಗ ಎತ್ತಿಡ್ತೀವಿ. ನಾನಿಲ್ಲಿ ಒಂದು ಗಾಲಿ ಥರ ತೀಡ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟು ಕಲಸಿಟ್ಟಿದ್ದನ್ನು ಹಚ್ಕೊಂಡಿನಿ ರೀ. ಮತ್ತು ಒಂದು ಸ್ವಲ್ಪ ಗೋಧಿ ಹಿಟ್ಟು ಕೂಡ ನಾನು ಇದ್ರ ಮ್ಯಾಗ ಹಾಕ್ಕೊಂಡಿನಿ. ಇವಾಗ ಇದ್ರ ಮ್ಯಾಗ ಇದು ಮಾಡಿ ಇಟ್ಟಿನಲ್ರಿ, ಇದು ಮಾಡಿ ಇಟ್ಟಿರೋ ಚಪಾತಿ ಕೂಡ ಹಾಕ್ಕೊತೀನಿ ನಾವು. ಇವಾಗ ಈ ಚಪಾತಿ ಕೂಡ ನಾನು ಹಾಕ್ಕೊಂಡಿನಿ ರೀ. ಇವಾಗ ಇದೇ ಥರ ಎಲ್ಲ ಚಪಾತಿ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಇಲ್ಲಿ ನೋಡಿರಿ, ನಾನು 5 ಗಾಲಿನ ತೀಡಿ ಒಂದ್ರ ಮ್ಯಾಗ ಒಂದು ಹಾಕ್ಕೊಂಡಿನಿ. ಇದು 1 2 3 ಇದು 4 5 ಗಾಲಿ ಹಾಕ್ಕೊಂಡಿನಿ ರೀ. ಇದು ಇವಾಗ ಒಂದು ಸ್ವಲ್ಪ ಮೆಲ್ಲ ತೀಡ್ಕೊಂಡು ತೊಗೊಳಮ್ರಿ. ಈ ರೀತಿ ಜಾಸ್ತಿ ಏನು ತೀಡೋದು ಬೇಡ್ರಿ, ಸುಮ್ಮನೆ ಒಂದು ಸ್ವಲ್ಪ ತೀಡ್ಕೊಂಡ್ರೆ ಈ ರೀತಿ ಇವಾಗ ಈ ರೀತಿ ಇದನ್ನು ತೀಡ್ಕೊಂಡಿನಿ ರೀ. ಇದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡ್ಕೊಂಡ್ರಿ. ಇದೇನು ವೇಸ್ಟ್ ಮಾಡ್ಕೊಳ್ಳೋದಲ್ರಿ, ಇದು ಮತ್ತು ನಾವು ಕಲಸಿ ಅದೇ ರೀತಿ ಮಾಡ್ಕೋಬೋದು. ಇವಾಗ ಈ ರೀತಿ ಕಟ್ ಮಾಡಿಕೊಂಡು ಇಲ್ಲಿ ಕರೆಕ್ಟಾಗಿ ನಡ್ಬರ್ಕ ಕಟ್ ಮಾಡ್ಕೊಳ್ಳೋಣ. ಇವಾಗ ಇದು ಎಷ್ಟೆಷ್ಟು ಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡ್ಕೊಳ್ಳೋದು. ನೋಡಿ ಈ ಥರ ಕಟ್ ಮಾಡ್ಕೊಳ್ಳೋಕೆ ಈ ಥರ ಬರ್ತದೆ ನೋಡಿರಿ. ಇವಾಗ ಇದನ್ನು ನೋಡಿರಿ, ನಾನು ಇದಕ್ಕೆ ಇಷ್ಟಕ್ಕೂ ಸ್ಟೆಪ್ಪಿಂಗ ಹಾಕ್ಕೊಂಡಿನಿ. ಇವಾಗ ಮೊಟ್ಟೆ ಕೂಡ ಹಾಕಂಬ್ರಿ. ಇದೇನು ಸ್ಟೆಪ್ಪಿಂಗ್ ಹಾಕ್ಕೊಂಡಿವಲ್ರಿ, ಅದ್ರ ಮ್ಯಾಗ ಮೊಟ್ಟೆ ಹಾಕ್ಕೊಂಬಿಡಮ್ರಿ. ಈ ರೀತಿ ಎಲ್ಲದ್ರ ಮ್ಯಾಗ ನೀಟಾಗಿ ಮೊಟ್ಟೆನ ಸೇರ್ಸೋದು. ಈ ರೀತಿ ಮೊಟ್ಟೆ ಸೇರಿಸ್ಕೊಂಡಿನಿ ರೀ. ಇದು ನೀರೈತ್ರಿ, ನೀರೈತಿ. ಇದು
ಸ್ವಲ್ಪ ನೀರನ್ನ ಸೈಡಿಗೆ ಹಚ್ಚಿ ಹಾಕ್ಕೊಳ್ರಿ. ಯಾಕಂದ್ರೆ ನೀರು ಹಚ್ಚಿ ನಾವು ಕ್ಲೋಸ್ ಮಾಡ್ಕೊಂಡೇವಂದ್ರೆ ಒಟ್ಟು ಇದು ಆಗಂಗಿಲ್ಲ. ಹಾಗಾಗಿ ಇದನ್ನು ನೀರು ಹಚ್ಚಿ ಈ ರೀತಿ ಮಾಡಮ್ರಿ. ಟೈಟಾಗಿ ಇದನ್ನು ತೊಗೊಂಡು ನೀರು ಹಚ್ಕೊಂಡು ಸೈಡಿಗೆ ಒಂದು ಸ್ವಲ್ಪ ಥರ ಒತ್ತಿದ್ರೆ ಆಯ್ತು ರೀ. ಯಾಕಂದ್ರೆ ನೀರು ಹಚ್ಕೊಂಡು ಮಾಡ್ಕೊಂಡಿವಪ್ಪ ಅಂದ್ರೆ ಕರೆಕ್ಟಾಗಿ ಇದು ಆಗ್ತದ್ರಿ. ಅಂದ್ರೆ ಬಿಡಂಗಿಲ್ಲ, ಓಪನ್ ಆಗಬಾರ್ದಂತೇಳಿ ಹಚ್ಕೊಳ್ಳೋದ್ರಿ. ಈ ರೀತಿ ಹಚ್ಕೊಂಡಿವಪ್ಪ ಅಂದ್ರೆ ರೆಡಿ ಆಗ್ತದೆ. ಇವಾಗ ಇದೇ ಥರ ಎಲ್ಲನೂ ರೆಡಿ ಮಾಡ್ಕೊತೀನಿ ರೀ. ಈ ರೀತಿನೂ ರೆಡಿ ಮಾಡ್ಕೋಬೋದು ನೋಡ್ರಿ. ನಾನು ಇದಕ್ಕೊಂದು ಸ್ವಲ್ಪ ನೀರು ಹಚ್ಚಿ ಈ ರೀತಿನೂ ಕೂಡ ರೆಡಿ, ನಮಗೆ ಯಾವ ರೀತಿ ಬೇಕು ಆ ರೀತಿ ರೆಡಿ ಮಾಡ್ಕೊಳ್ಳೋದ್ರಿ. ಇವಾಗ ನಾನು ಈ ಥರನೂ ಮಾಡ್ಕೊಂಡೀನಿ, ಒಂದು ಆ ಥರನೂ ಮಾಡ್ಕೊಂಡೀನಿ, ಇನ್ನೊಂದು ಈ ಥರನೂ ಮಾಡ್ಕೊಂಡೀನಿ. ನಮಗೆ ಯಾವ ಸೇಪ್ ಬೇಕು ಆ ಸೇಪ್ ಮಾಡ್ಕೊಳ್ಳೋದು, ಯಾವಾಗ ಚೆಂದ ಅನಿಸ್ತದೋ ಅದು ಮಾಡೋದು. ಯಾಕಂದ್ರೆ ಮಕ್ಕಳು ಯಾವ್ದಾರ ಈ ರೀತಿನೂ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನೋಡಿರಿ ಈ ಥರ ಮಾಡ್ಕೊಂಡೀನಿ ನೋಡಿರಿ. ನಾನು ಇಷ್ಟು ಥರ ರೆಡಿ ಮಾಡ್ಕೊಂಡೀನಿ ರೀ. ಎಲ್ಲ ಥರ ಈ ಥರನೂ ರೆಡಿ ಮಾಡ್ಕೊಂಡೀನಿ, ಈ ಥರನೂ ರೆಡಿ ಮಾಡ್ಕೊಂಡೀನಿ, ಮತ್ತು ಈ ಥರನೂ ರೆಡಿ ಮಾಡ್ಕೊಂಡೀನಿ ರೀ. ಎಲ್ಲ ಥರ ರೆಡಿ ಮಾಡ್ಕೊಂಡೀನಿ. ನಮ್ಮ ಮನೆ ಹತ್ರ ಗಣಪತಿ ಹೋಗಕತ್ತದ್ರಿ. ಗಣಪತಿ ಹೋಗೋಣ ಇದು ನಾನು ಬೈಲಿಕ್ಕೆ ಇಡ್ತೀನಿ ರೀ. ನಾನು ಒಲೆ ಮ್ಯಾಗ ಮಾಡ್ಕೊಳ್ಕತ್ತೀನಿ ರೀ. ಒಲೆ ಮ್ಯಾಗ ಮಾಡ್ಕೊಳ್ಳೋ ಸಲುವಾಗಿ ನಾನು ಒಂದು ದೊಡ್ಡ ಪಾತ್ರೆ ತೊಗೊಂಡೀನಿ. ದೊಡ್ಡ ಪಾತ್ರೆದಾಗ ಸಪೂರು ಉಪ್ಪು ಹಾಕ್ಕೊಂಡು ಒಂದು ಸ್ಟ್ಯಾಂಡ್ ಇಟ್ಕೊಂಡೇನಿ ರೀ. ಇದನ್ನು ನಾನು ಇವಾಗ ಒಲೆ ಮ್ಯಾಗ ಇಡ್ತೀನಿ ರೀ. ಬಿಸಿಯಾಗನ ಮಾಡಿ ಇಟ್ಟಿರುವಂಥ ಪಪ್ಸ ಇದ್ರೊಳಗೆ ಇಟ್ಕೋತೀನಿ ರೀ. ನಾನು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಎತ್ತಿ ಒಲೆ ಮ್ಯಾಗೆ ಇಡ್ತೀನಿ. ನೋಡಿ ಒಲೆ ಮ್ಯಾಗೆ ಇಟ್ಟಿದ್ದೀನಿ. ಇವಾಗ ಇದಕ್ಕೊಂದು ಪ್ಲೇಟ ಮುಚ್ತೀನಿ ರೀ. ನೋಡ್ರಿ ರೆಡಿ ಆದು. ಇವಾಗ ಎಗ್ ಪಪ್ಸ ಸೂಪರಾಗಿ ಬಂದವ್ರಿ. ಒಲೆ ಮ್ಯಾಗ ಮಾಡ್ಕೊಂಡಿನಲ್ರಿ, ಸ್ವಲ್ಪ ಲೇಟ್ ಆಗ್ತದ್ರಿ. ಒಲೆ ಮ್ಯಾಗ ಮಾಡ್ಕೊಂಡೇವಪ್ಪ ಅಂದ್ರೆ ಒಂದು 35 ನಿಮಿಷ ಅಥವಾ 40 ನಿಮಿಷನೂ ಆಗ್ಬೋದ್ರಿ ಒಲೆ ಮ್ಯಾಗ. ನಾವು ಗ್ಯಾಸಿನ ಮ್ಯಾಗ ಮಾಡ್ಕೊಂಡೇವಂದ್ರೆ ಸುಮ್ಮನೆ ಗ್ಯಾಸ್ ವೇಸ್ಟ್ ಆಗ್ತದಂಥೇಳಿ ನಾವು ಒಲೆ ಮ್ಯಾಗ ಮಾಡ್ಕೊಂಡೀನಿ ರೀ. ಒಲೆ ಮ್ಯಾಗ ಒಂಚೂರು ಅವಾಗ ನಾವು ತೆಗೆದು ಹಳ್ಳಿ ಹಾಕೋಬೇಕ್ರಿ. ಇಲ್ಲಾಂದ್ರೆ ಹೊತ್ತಿ ಬಿಡ್ತಾವೆ ಇವು. ಯಾಕಂದ್ರೆ ಒಲೆ ಭಾಳ ಫಾಸ್ಟ್ ಉರಿತದಲ್ರಿ, ಕಟ್ಟಿಗೆ ಹಾಕಿರ್ತೀವಿ. ಹಾಗಾಗಿ ನಾವು ಏನು ಮಾಡಬೇಕು, ಮಧ್ಯೆ ಪ್ಲೇಟ್ ತೆಗೆದು ಹೊಳಿಸಿ ಹಾಕೋಬೇಕ್ರಿ. ಹೊಳಿಸಿ ಹಾಕೋಲಿಲ್ಲ ಅಂದ್ರೆ ಫುಲ್ ಹೊತ್ತಿ ಬಿಡ್ತಾವೆ. ಕರೆಕ್ಟಾಗಿ ಇವಾಗ ಇವು ಬೆಂದವು ನೋಡ್ರಿ. ಸಖತ್ ಟೇಸ್ಟ್ ಆಗಿರ್ತಾವೆ. ಒಲೆ ಮ್ಯಾಗ ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಆದ್ರೆ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಹೋಗ್ತದೆ. ಎಣ್ಣೆಲಿ ಕರೆದ್ರೆ ಬೇಗ ಆಗ್ತದೆ. ಆದ್ರೆ ಈ ರೀತಿ ನಾವು ಒಲೆ ಮ್ಯಾಗ ಮಾಡ್ಕೊಂಡೇವಂದ್ರೆ ತಿನ್ನಕ್ಕೂ ಅಷ್ಟೇ ಸೂಪರಾಗಿರ್ತದೆ ರೀ. ನೋಡಿರಿ ಯಾವ ಥರ ಪದರಾಗಿ ಬಂದವಂತ ಸಖತ್ತಾಗಿ ಬಂದವ್ರಿ. ಒಂದಿಷ್ಟು ಮಾಡ್ಕೊಂಡಿನಿ. ಲಾಸ್ಟಿಗೆ ಸ್ವಲ್ಪ ಅದು ನಾವು ಸೈಡೆಲ್ಲ ಕಟ್ ಮಾಡಿ ತೆಗ್ದಿದ್ದೇವಲ್ರಿ, ಆ ಸೈಡ್ ಕಟ್ ಮಾಡ್ಕೊಂಡಿದ್ದು ಕೂಡ ನಾನು ನನ್ನ ಮಗಳು ಅವು ಮೂರೂ ಸುಮ್ಮನೆ ತೀಡಿ ಈ ಥರ ಮಾಡಿಟ್ಟಾಳ ನೋಡ್ರಿ. ಇವು ಎಣ್ಣೆ ಕರ್ಕೊಂಡಾಳ್ರಿ. ಇವು ಲಾಸ್ಟಿಗೆ ನಾವು ಸೈಡ್ ಕಟ್ ಮಾಡಿ ತೆಗಿತೇವೆ ನೋಡ್ರಿ, ಅದು ಉಳಿದಿರೋಂಥದ್ದು. ಆಕೆನೇ ಇದು ರೆಡಿ ಮಾಡ್ಕೊಂಡಾಳ. ಆಕೆಗೆ ಹ್ಯಾಂಗೆ ಬರ್ತದೆ ಹಂಗೆ ರೆಡಿ ಮಾಡಿಕೊಂಡು ಇವು ಮೂರೂ ಎಣ್ಣೆಗ ಫ್ರೈ ಕರ್ಕೊಂಡಾಳ್ರಿ. ಅವು ಹೆಂಗೆ ಬಂದಾವ ಅಂತ ಹೇಳ್ರಿ. ಸಿಂಪಲ್ಲಾಗಿ ಮಾಡಿರುವಂಥ ಎಗ್ ಪಪ್ಸ್ ರೀ. ಇವಾಗ ಇದೊಂದು ಕಟ್ ಕೂಡ ಮಾಡೋಣ. ಇದೊಂದು ಕಟ್ ಮಾಡ್ಕೊಂಡಿ ನೋಡ್ರಿ. ಸಖತ್ತಾಗಿ ಬಂದದ್ರಿ. ಕರೆಕ್ಟಾಗೆ ಒಳಗೆಲ್ಲ ಬೆಂದದ ನೋಡ್ರಿ. ಸೂಪರಾಗಿ ಬಂದವ ನೋಡ್ರಿ. ಒಲೆ ಮ್ಯಾಗ ರೆಡಿ ಮಾಡ್ಕೊಂಡ್ರು ಕೂಡ ಕ್ರಿಸ್ಪಿಯಾಗಿ ಬಂದವ ನೋಡ್ರಿ. ಸಖತ್ ಟೇಸ್ಟ್ ಇರ್ತಾವ್ರಿ. ಒಲೆ ಮ್ಯಾಗ ಮಾಡ್ಕೋತೇವಲ್ರಿ, ಸೂಪರ್ ಟೇಸ್ಟ್ ಇರ್ತದ. ನೀವು ಕೂಡ ಒಲೆ ಮ್ಯಾಗ ಒಂದ್ಸಲ ಟ್ರೈ ಮಾಡಿರಿ. ನಿಮ್ಮ ಮನೆಯೊಳಗೆ ಒಲೆ ಅದಿತ್ತಂದ್ರೆ, ನಮ್ಮ ಮನೆಯೊಳಗೆ ಒಲೆ ಅದ ರೀ, ಒಲೆ ಮ್ಯಾಗ ಮಾಡೀನಿ. ಗ್ಯಾಸ್ ಸುಮ್ಮನೆ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂಥೇಳಿ ನಾ ಮಾಡ್ಕೊಂಡೀನಿ. ಸಿಂಪಲಾಗಿ ಮಾಡ್ಕೊಂಡಿರುವಂಥ ಈ ಎಗ್ ಪಪ್ಸ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ನಮಸ್ಕಾರ ರೀ. ಥ್ಯಾಂಕ್ ಯು.